ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಟೈಮ್ ಬಂದು 12 ಗಂಟೆ ಆಗೈತೆ ನೋಡಿ. ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಂದು ಕೆಲಸ ಅಂತೂ ಎಲ್ಲ ಮುಗ್ದೈತಿ. ಸ್ನಾನ, ಪೂಜೆ, ನಾಷ್ಟ ಎಲ್ಲ ಮುಗ್ದೈತಿ ನೋಡ್ರಿ. ಈಗ ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ನಾನು ರೆಡಿಯಾಗಿ ನೋಡ್ರಿ. ಇದಕ್ಕೆ ಲಗ್ಗಿನ್ಸ್ ಮ್ಯಾಚ್ ಆಗೈತೆ ಎಲ್ಲ ಗೊತ್ತಿಲ್ಲ. ಈ ಬಟನ್ನು ಪಿಂಕ್ ಐತಲ್ಲ, ಹಂಗಾಗಿ ಪಿಂಕ್ ಲಗ್ಗಿನ್ಸ್ ಮ್ಯಾಚ್ ಆಗತ್ತೆ ಅಂತೇಳಿ ಹಾಕ್ಕೊಂಡಿದ್ದೀನಿ. ಬಟ್ ನನಗೇನೋ ಮ್ಯಾಚ್ ಅಂತ ಅನ್ನಿಸ್ತಾ ಇಲ್ಲ. ವೈಟ್ ಲಗ್ಗಿನ್ನು ಫುಲ್ಲು ಗಲೀಜು ಆಗ್ಬಿಟ್ಟೈತೆ ನೋಡ್ರಿ. ಅದನ್ನು ಕೈಯಲ್ಲಿ ತೊಳಿಬೇಕು. ಮಿಷಿನಲ್ಲಿ ತೊಳೆದಿದ್ದೀನಿ. ಅದು ಸ್ವಲ್ಪ ಅಲ್ಲಲ್ಲೇ ಕಲಿಯೋದಂಗೆ ಆಗ್ಬಿಟ್ಟೈತೆ. ಒಂದು 2 ಸತಿ ಮಿಷಿನ್ಗೆ ಹಾಕಿದ್ದೀನಿ. ನೀಟಾಗೇ ಇಲ್ಲದು ಅಂದ್ರೆ ಸ್ವಲ್ಪ ಇದಾಗಿಲ್ಲ ನೋಡ್ರಿ. ಬಿಟ್ಟರೆ ಇನ್ನೆರಡು ಹಳಿಯೋದ ನನ್ನ ಲಗ್ಗಿನ್ಸು. ಅವನೇನು ಮನೆ ಹತ್ರ ವೇರ್ ಮಾಡ್ತೀನಿ ಆ ಥರದ ಲಗ್ಗಿನ್ಸ್ನ. ಇದು ತೊಗೋಬೇಕು ಇನ್ನೊಂದೆರಡು. ವೈಟ್ ಲಗ್ಗಿನ್ ತೊಗೊಂಡಿಲ್ಲ ನಾನು. ವೈಟ್ ಲಗ್ಗಿನ್ ಸ್ವಲ್ಪ ಕಮ್ಮಿ ನಾನು ಯೂಸ್ ಮಾಡೋದು. ಅವು ಜಾಸ್ತಿ ಕೊಳೆ ಆಗ್ತವೆ ನೋಡ್ರಿ. ಹಂಗಾಗಿ ನಾನು ಕೈಯಲ್ಲಿ ತೊಳೆಯಲ್ಲ ಜಾಸ್ತಿ, ಮಿಷಿನ್ಗೆ ಹಾಕೊಂಡ್ಬಿಡ್ತೀನಿ. ಮಿಷಿನಲ್ಲಿ ನೀಟಾಗಿ ಸ್ವಚ್ಛ ಆಗೋದೇ ಇಲ್ಲ ಅವು. ಬಿಳಿ ಬಟ್ಟೆ ಅಂದರೆ ಸಪ್ರೇಟ್ ಹಾಕಿದ್ರೆ ಸ್ವಚ್ಛ ಆಕ್ಕವು. ನಾನು ಹಿಂಗೆ ಮಿಕ್ಸ್ಡ್ ಹಾಕ್ಕೊಂಡಿರ್ತೀನಲ್ಲ, ಹಂಗಾಗಿ ಸ್ವಚ್ಛ ಆಗಿಲ್ಲ ಅದು. ಅದನ್ನ ನೋಡಿದೆ ಈಗ ನಾನು. ಅದು ಸ್ವಲ್ಪ ಗಲೀಜು ಅಂತ ಅನ್ಸಕತ್ತಿತ್ತು. ಹಂಗಾಗಿ ತೊಳೆದ್ರಾಯ್ತು ಅಂತೇಳಿ ತೊಳೆಯೋಕೆ ಹಾಕಿ ಈಗ ಪಿಂಕ್ ಲಗ್ಗಿನೇ ಹಾಕಿದ್ದೀನಿ. ಹೆಂಗಾರ ಆಗಲಿ ಬಿಡು ಅಂತೇಳಿ. ನಾವೇನು ಎಲ್ಗೂ ಹೊಂಟಿಲ್ಲ ನೋಡ್ರಿ. ಎಲ್ಲಿಗೆ ಹೊಂಟೀವಿ ಅಂದರೆ ಅರಸೀಕೆರೆಗೆ ಹೊಂಟೀನಿ. ಒಂದು ಸ್ವಲ್ಪ ಶಾಪಿಂಗ್ ಐತೆ, ಬಟ್ಟೆ ಶಾಪಿಂಗು ಅದು ಇದು ಅಂತ ಅಂದ್ಕೊಂಡು ಹೊಂಟಿದ್ದೀನಿ. ನೋಡೋಣ, ಅಲ್ಲಿ ಹೋದ್ಮೇಲೆ ಹೇಳ್ತೀನಂತೆ ಏನು ತೊಗೊತೀನಿ, ಏನಕ್ಕೆ ತೊಗೊತಾ ಇದ್ದೀನಿ, ಈಗ ಏನಕ್ಕೆ ಬಟ್ಟೆ ಶಾಪಿಂಗ್ ಮಾಡ್ತಿದ್ದೀವಿ ಅಂತೇಳಿ. ಗೊತ್ತೇ, ಮುಂದೆ ವ್ಲಾಗ್ಗಳು ಬರ್ತಾ ಹೋಗ್ತಾ ನೋಡ್ರಿ. ಅವಾಗ ನೋಡೋರಂತ್ರಿ ಸಾರಿ. ಇಲ್ಲಿ ನಾನು ರೆಡಿಯಾಗಿದ್ದೀನಿ. ನಮ್ಮ ಮನೆಯವರು ರೆಡಿ ಆಗ್ಯಾರ ನೋಡ್ರಿ. ರೆಡಿಯಾಗಿ ಊಟನ ಮಾಡ್ಸಾಕತ್ತಾರ ಅವ್ರು. ಅದಕ್ಕೆ ಬರೋದು ಲೇಟ್ ಆಗುತ್ತಲ್ಲ, ಹಂಗಾಗಿ ನಯನ ಇಲ್ಲ, ನಾನು ನಮ್ಮ ಮನೆಯವ್ರು ಇಬ್ಬರೇ ಹೋಗ್ತಾ ಇರೋದು. ನಯನ ಬಂದು ಸ್ಕೂಲಿಗೆ ಹೋಗಿದ್ದಾಳೆ. ಅವರು ಅದಕ್ಕೆ ಊಟ ಮಾಡ್ಸಾತಾರೆ. ಬರೋದು ಲೇಟ್ ಆಗುತ್ತಲ್ಲ, ಮತ್ತೊಂಚೂರು ಊಟ ಮಾಡಿಸಿ ಹೋದ್ವಿ ಅಂತಂದ್ರೆ ಕೂಗಂಗಿಲ್ಲ, ಇಲ್ಲ ಅಂದ್ರೆ ಕಿರ್ಚಾಡುತ್ತಂತೇಳಿ ಊಟ ಮಾಡ್ಸಾಕತ್ತಾರ. ಅದಕ್ಕೆ ನೋಡ್ರಿ, ಅದಕ್ಕೆ ಇದು ಊಟ ಮಾಡ್ಸಾಕ್ತಾರ. ಬೆಳಗ್ಗೆ ಅವಲಕ್ಕಿ ಮಾಡಿದ್ವಿ. ಸಾಕಾದ್ರೆ ಮುಗಿದ್ ನೋಡ್ರಿ. ಒಟ್ಟ ಮುಟ್ಟಲ್ಲ ಒಳ್ಳೆ. ಏಯ್ ಸಾಕು ಬಿಡು, ಯಾಕೆ ಹೋಗ್ತಿದ್ದಿ ಹಂಗತೆ. ದೊಡ್ಡದಾಗೈತೆ ನೋಡ್ರಿ ಈಗ ಒಂಚೂರು. ಆದ್ರೂ ಇನ್ನೂ ಅಷ್ಟೊಂದು ಇದು ಈಗಿಲ್ಲ. ಸಾಕು, ಸುಮ್ಮನಿರ ಮಾರಾಯ, ಏನು ಕೂಗ್ತೀಯ. ಮುಚ್ಚಿಬಿಡತ್ಲಾಗಿ ಮುಚ್ಚಿಬಿಟ್ರೆ ಸುಮ್ಮಾಗುತ್ತೆ ನೋಡ್ರಿ. ಹಂಗೆ ಓಪನ್ ಮಾಡಿಬಿಟ್ಟು ಸ್ವಲ್ಪ ಅಂಜುತ್ತಲ್ಲ, ಏನ ತಿನ್ನಿಸ್ತಾರ ಅಂತೇಳಿ ಅಲ್ಲ, ಅಂಜುತ್ತೆ. ಆದ್ರೂ ಹಿಂಗ ಬಾಕ್ಸ್ ಓಪನ್ ಮಾಡಿಬಿಟ್ವಿ ಅಂತಂದ್ರೆ ನೋಡ್ರಿ. ಬೆಳಗಿನ ಟೈಮ್ ಅಂತೂ ನಾನು, ನಮ್ಮ ಮನೆಯವರು, ನಮ್ಮ ಕಿರಣಿ ಎಲ್ಲರೂ ಕೂಗಿದ್ರು ಅದನ್ನ ಅನ್ನಲ್ಲ. ನಮ್ಮ ನಯನ ಪಿಂಟು ಅಂದ್ರೆ ಸಾಕು, ಅಲ್ಲೇ ಕುಯ್ ಮಾಡುತ್ತೆ. ನಮ್ಮ ನಯನಂಗಂತೂ ಫುಲ್ ಹೆಂಗೆ ಆಡುತ್ತಂದ್ರೆ ಹಂಗೆ ಮಾಡುತ್ತೆ ನೋಡ್ರಿ. ನಯನಂಗೆ ಕೂಗಿದ ತಕ್ಷಣ ಕುಯ್ ಅನ್ನತ್ತೆ. ನಾವು ಯಾರ ಪಿಂಟು ಅಂದ್ರೆ ರೆಸ್ಪಾನ್ಸೇ ಮಾಡೋಂಗಿಲ್ಲ. ಇನ್ನೂ ಸ್ವಲ್ಪ ದೊಡ್ಡದಾಗಬೇಕದು. ಇಲ್ಲಕ್ಕಂದ್ರೆ ಹಿಂಗೆ ಕೂಗುತ್ತದು. ಸ್ವಲ್ಪ ಇನ್ನೂ ಅಂಜಿಕೆ ಐತೆ ನೋಡ್ರಿ. ಮಂದಿ ಯಾರು ಬರ್ತಾರನಂತ ಅಂಜುತ್ತೆ. ಹೊರಗೆ ಬೈಲಿಗೆ ಬಿಟ್ರೂ ಅಂಜುತ್ತೆ. ಹಿಂಗೆ ಬೆಚ್ಚಗೆ ಎದ್ರಲ್ಲೇ ಹಾಕಿ ಮುಚ್ಚಿಡ್ರಿ ಅಂತ ಅನಿಸುತ್ತೆ. ಅದಕ್ಕೆ ಬಟ್ಟೆ ಗಿಟ್ಟೆ ಏನರ ಇತ್ತಂದ್ರೆ ಅದ್ರೊಳಗೆ ಹೋಗಿ ಮುದ್ರಕೊಂಡು ಕೂರುತ್ತೆ. ಹಿಂಗೆ ಓಪನ್ ಮಾಡಿದ್ರೆ ಸಾಕು, ಕಿರ್ಚಕ್ಕೆ ಚಲೋ. ಆಚೆ ಬಿಟ್ರೂ ಅಷ್ಟೇ ಅಂಜುತ್ತೆ, ಒಂಚೂರು ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ಕೊಳುತ್ತೆ. ಹಂಗಾಗಿ ನಾನು ಇಲ್ಲ ಸರಿ ಬಿಡು, ಮುಚ್ತೀನಿ ಬಿಡು, ಸುಮ್ಮನಿರು. ಇಷ್ಟು ಮುಚ್ಚಿಬಿಟ್ರೆ ಸುಮ್ಮನಾಗತ್ತೆ, ಗಪ್ಪಿರುತ್ತೆ ನೋಡ್ರಿ. ಏನು ಕಿರಿಕಿರಿ ಮಾಡಲ್ಲ. ಆ ಟೈಮ್ ಟು ಟೈಮ್ ಒಂದು ಸ್ವಲ್ಪ ಊಟ ಹಾಕಬೇಕು. ನಾವೇನು ಊಟ ಮಾಡ್ತೀವಿ ಅದನ್ನೇ ಹಾಕ್ತೀವಿ ನೋಡ್ರಿ. ಅದಕ್ಕೂ ಕಾಲೇನು ತಿಂತಾ ಇಲ್ಲ ಅದು. ಅದಕ್ಕಿನ್ನೂ ತಿನ್ನೋಕ್ಕೂ ಬರಲ್ಲ. ತಾನೇ ತೊಗೊಂಡು ತಿನ್ನೋಕೆ ಬರಲ್ಲ, ನಾವೇ ತಿನ್ನಿಸ್ಬೇಕು. ಈಗ ಅದನ್ನು ತಿನ್ನಿಸಿದ್ರು ನೋಡ್ರಿ. ಈಗ ಹೋಗೋದು ರೆಡಿ ಯಾರೇ. ನಮ್ಮ ಮನೆಯವರು ಸ್ಲಿಪ್ಪರ್ ಕ್ಲೀನ್ ಮಾಡ್ಕೊತಿದ್ದಾರೆ. ಹೋಗಬೇಕು ನಾನು ನೋಡ್ರಿ. ಇಲ್ಲಿ ಸ್ಲಿಪ್ಪರ್ ಇಟ್ಟಿದ್ದಕ್ಕೆ ನಮ್ಗೆ ಎಷ್ಟು ಅನುಕೂಲ ಆಗೈತಿ. ಈಗ ಅವಾಗೆಲ್ಲ ಹೊಸ ಕಿತ್ತಾಡ್ಬಿಡ್ತಿದ್ದೆ. ಈಗ ಹಂಗಲ್ಲ, ಯಾವ್ದು ಬೇಕು ಅದನ್ನ ಪಟ್ ಅಂತ ಎತ್ಕೊಂಡು ಹಾಕೊಂಡು ಹೋಗೋಕೆ ಕರೆಕ್ಟಾಗೈತಿ. ಈಗ ನನಗೆ ಇದನ್ನೇ ಹಾಕೋತೀನಿ ನಾನೀಗ. ಇದೇ ನೋಡ್ರಿ ಆಲ್ ಟೈಮ್ ಇದನ್ನೇ ಹಾಕ್ಕೊಳ್ಳೋದು ನಾನು ಯಾವಾಗಲೂ. ಜಾಸ್ತಿ ಅಂದ್ರೆ ಅದೇ. ಬರ್ರಿ ಹೋಗಮ್ಮಂತೀಗ.
ಫ್ರೆಂಡ್ಸ್ ಇವಾಗ ಅರಸೀಕೆರೆಗೆ ಬಂದ್ವಿ ನೋಡ್ರಿ. ಇಲ್ಲಿ ಹಂಗೆ ಹೋಗ್ತಾ ಹೋಗ್ತಾ ಅಂದವೇ ಇಲ್ಲಿ ಡ್ರೆಸ್ ನೋಡಿದ್ದು ನೋಡ್ರಿ. ನಾನು ಜಾಸ್ತಿ ಡ್ರೆಸ್ನ ಪರ್ಚೇಸ್ ಮಾಡೋದು ಅಂತಂದ್ರೆ ಹಿಂಗೆ ನೋಡ್ರಿ, ಟಾಪ್ ಆಗಲಿ ಏನೇ ಆಗಲಿ ನಂಗೆ ಹಿಂಗೆ ಹೋಗ್ತಾ ಹೋಗ್ತಾ ನೈನಮ್ ಡ್ರೆಸ್ಗಳನ್ನು ಅಷ್ಟೇ. ಎಲ್ಲರೂ ಹೋಗ್ಬೇಕಾದ್ರೆ ಗೊಂಬೆ ಹಾಕಿದ್ರು ನಂಗೆ ಇಷ್ಟ ಆಯಿತು ಅಂದರೆ ಅವಾಗಲೇ ಇಳಿಸಿ ತೊಗೊಂಡ್ಬಿಡ್ತೀನಿ. ಇಲ್ಲಿ ಹೋಗ್ಬೇಕಾದ್ರೆ ನನಗಿದು ಆಲಿಯಾ ಕಟ್ ಅಂತ ಈಗ ಹೊಸದು ಬಂದೈತೆ ನೋಡ್ರಿ, ಆ ಥರದ್ದು ಇಲ್ಲಿ ಝೂಮ್ ಮಾಡಿ ಝೂಮ್ ತೋರಿಸಿದ್ದು ನೋಡ್ರಿ ನಾನು. ಆ ಟಾಪು ಇಷ್ಟ ಆಯಿತು, ಹಂಗಾಗಿ ನಿಲ್ಲಿಸಿದ್ದೀವಿ. ನೋಡ್ರಿ ಹೋಗೋಣ ಈಗ ಅಲ್ಲಿ ಅಂಗಡೀಲಿ. ಅದು ಬ್ಲ್ಯಾಕ್ ಇತ್ತು, ಅದು ವೈಟ್ ಇತ್ತಲ್ಲ, ವೈಟ್ಗೆ ಬ್ಲ್ಯಾಕೇ ತೊಗೊಂಡ್ಬಿಡ್ತೀವಿ ನೋಡಿ. ಮತ್ತೆ ತಿರ್ಗಾ ಒಂದು ಈ ಥರ ಬ್ಲ್ಯಾಕೇ ಅದನ್ನು ಫಸ್ಟು ಬ್ಲ್ಯಾಕೇ ಇತ್ತು, ಅದು ಸತ್ತೋಯ್ತಲ್ಲ. ದೊಡ್ಡದಾಗುತ್ತೆ, ಚಿಕ್ಕದಾಗುತ್ತೆ. ಮೀಡಿಯಂ ಐತೆ ಇದು ಇದೆಲ್ಲ ಇಲ್ಲದವಲ್ಲ, ಇಷ್ಟೇ ಐತೆ. ಇಷ್ಟಿದೆಲ್ಲ ವೈಟ್, ಇಷ್ಟಿದೆ ಕರೆಕ್ಟ್, ಇಷ್ಟೇ. ತೀರಾ ಚಿಕ್ಕದಾದ ಓಡಾಡ್ಬಿಡುತ್ತಲ್ಲ ಅಂತ ಕೊಡಿ ಅಷ್ಟೇ. ಕೊಡಿ ಆ ಥರದ ಒಂದು ಬ್ಲ್ಯಾಕ್ ಕೊಡಿ, ಬ್ಲ್ಯಾಕೇ ಕೊಡಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ತದೆ ತಾನೆ? ಎರಡೇ ಒಂದೇ ಕೊಡಿ ಸಾಕು. ಇಲ್ಲ ಇವು ಅಷ್ಟೇನಾ ಇದಾವಲ್ಲ? ಅಲ್ಲ ಇವ್ರ ಜೊತೆಲಿ ಇರ್ತಾವ ಅಂತಾವು. ಅದು ಅಷ್ಟೇನಾ ರೇಟು? ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಫಿಶ್ ತೊಗೊಳಕ್ಕಂತ ಬಂದೀನಿ. ಮನ್ಯಾಗ ಅದು ಒಂದಿತ್ತಲ್ಲ, ಅದು ಒಂದು ಸತ್ತೋಯ್ತು. ಹಂಗಾಗಿ ಇನ್ನೊಂದು ತೊಗೊಂಡ್ರಾಯ್ತು, ಅದ್ರ ಜೊತೆಲಿ ಒಂದೇ ಆಗುತ್ತಲ್ಲ ಅಂತೇಳಿ ಇನ್ನೊಂದು ತೊಗೊಂಡ್ರಾಯ್ತು ಅಂತೇಳಿ ತೊಗೊತಾ ಇದ್ದು ನೋಡ್ರಿ. ಹಂಗೆ ಆಂದವೇ ಹೋಗ್ತಾನೆ ಅಂಗಡಿ ಇತ್ತಲ್ಲ, ಹಂಗಾಗಿ ತೊಗೋಬೇಕು ಅಂತ ಅನ್ನಿಸ್ತು. ತೊಗೊಳ್ಳೋಣ ಇನ್ನೊಂದು ಅಂತೇಳಿ ತೊಗೊತಾ ಇದ್ದೀನಿ. ಮತ್ತು ಅಲ್ಲಿ ಜಾಸ್ತಿನೂ ಹಾಕಂಗಿಲ್ಲ ಅಂತ ನೋಡ್ರಿ. ನಮ್ಮ ಮನೆಗಿರೋದು ಬೌಲು ಚಿಕ್ಕದಲ್ವ, ಹಂಗಾಗಿ ಅದರಲ್ಲಿ 2 ಫಿಶ್ ಮಾತ್ರ ಬಿಡ್ಬೋದಂತೆ, ನಾವು ಎಕ್ಸ್ಟ್ರಾ ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರು ಅವರು. ನಾನು ಅದನ್ನೇ ಕೇಳಿದೆ, ಎಷ್ಟು ಫುಡ್ ಹಾಕಬೇಕು ಏನು ಎತ್ತ ಅಂತ ಎಲ್ಲ ಕ್ಲೀನ್, ಮತ್ತು ಅದನ್ನು ಬೌಲ್ ಕ್ಲೀನಿಂಗೂ ಕೇಳಿಕೊಂಡೆ. ಅವರು 15-20 ದಿನಕ್ಕೆ ಮಾಡಿ ನಡೆಯುತ್ತೆ ಅಂತ ಹೇಳಿದ್ರು ನೋಡ್ರಿ. ಹಂಗಾಗಿ ಅದು ಬ್ಲ್ಯಾಕ್ ಇತ್ತಲ್ಲ ಮುಂಚೆ, ಬ್ಲ್ಯಾಕ್ ಸತ್ತೋಗಿತ್ತು, ಅದೇ ಥರದ್ದೇ ಇನ್ನೊಂದು ಬ್ಲ್ಯಾಕ್ ಫಿಶ್ನ ತೊಗೊಂಡೆ ಇಲ್ಲಿ ನಾನು. ತೊಗೊಂಡು ಮತ್ತು ಅವ್ರನ್ನೆಲ್ಲ ಒಂದು ಸ್ವಲ್ಪ ಮಾಹಿತಿ ಕೇಳ್ಕೊಂಡು ಬಂದೆ ನೋಡ್ರಿ ನಾನು. ಇದು ನೋಡ್ರಿ, ಇದನ್ನೇ ತೊಗೊಂಡಿರೋದು ನಾನು, ಬ್ಲ್ಯಾಕ್ ಫಿಶ್. ಚೆನ್ನಾಗಿತ್ತಲ್ವ, ಕ್ಯೂಟಾಗೈತಿ, ನಂಗೆ ಇಷ್ಟ ಆಯಿತು. ಅದನ್ನು ಒಂದು ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡೋದಿ ನೋಡ್ರಿ. ಇದಕ್ಕೆ ಬಂದು ಬರೀ 20 ರೂಪಾಯಿ ಅಷ್ಟೇ. ಈಗ ಅಲ್ಲಿಂದ ಮುಗಿಸ್ಕೊಂಡು ಮತ್ತೊಂದು ಅಂಗಡಿಗೆ ಬಂದು ನೋಡ್ರಿ. ಅಲ್ಲಿ ಟಾಪ್ ಅದು ನಂಗೆ ಇಷ್ಟ ಆಗಲಿಲ್ಲ. ಬಟ್ಟೆ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ನೋಡ್ರಿ, ಪ್ಯಾಟ್ರನ್ ಚೆನ್ನಾಗಿತ್ತು, ಬಟ್ ನಂಗೆ ಆ ಬಟ್ಟೆ ಕ್ವಾಲಿಟಿ ಇಷ್ಟ ಆಗಲಿಲ್ಲ. ತೀರಾ ಏನಂತೀರ ಥರ ಬಟ್ಟೆ ಚೆನ್ನಾಗೇ ಇರಲಿಲ್ಲ, ಅದು ಫುಲ್ ತೆಳ್ಳಗಿತ್ತು, ಹಂಗಾಗಿ ಇಷ್ಟ ಆಗಲಿಲ್ಲ. ನಾನು ಅದರಲ್ಲೇ ಅದೇ ಪ್ಯಾಟ್ರನ್ನಲ್ಲೇ ಒಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿದಿದ್ದರೆ ಕೊಡ್ರಿ ಅಂತ ನಾನು ಅಂದೆ. ಬಟ್ ಅವ್ರು ಇಲ್ಲ ರೀ ಇಷ್ಟೇ ಇರೋದು ಅಂತಂದರು. ಅದಿಷ್ಟ ಆಗಲಿಲ್ಲ ನನಗೆ, ಹಾಗಾಗಿ ಬಿಟ್ಟು ಇನ್ನೊಂದು ಅಂಗಡಿಗೆ ಬಂದಿದ್ದೀನಿ ನೋಡ್ರಿ. ಅಲ್ಲಿನೂ ಒಂದು ತೊಗೊಂಡಿದ್ದೀನಿ, ಬಟ್ ಬೇರೆ ತೊಗೊಂಡಿದ್ದೀನಿ, ಅದನ್ನು ತೊಗೊಳ್ಳಿಲ್ಲ. ನನಗೆ ಬೇಕಾಗಿರೋದು ಆಲಿಯಾ ಕಟ್ಟ ಅನ್ಕೊತೀನಿ ನೋಡ್ರಿ. ಆಲಿಯಾ ಕಟ್ಟೆ ಅಂತಾರೆ ಅದಕ್ಕೀಗ, ನೇರ ಕಟ್ಟು ಆಲಿಯಾ ಕಟ್ಟು ಅಂತಾರೆ, ಎರಡೂ ಸ್ವಲ್ಪ ಕನ್ಫ್ಯೂಷನ್. ಹಾಗಾಗಿ ಅಲ್ಲಿ ನಂಗೆ ಆ ಪ್ಯಾಟ್ರನ್ ಇಷ್ಟ ಆಗಿತ್ತು, ಬಟ್ ಬಟ್ಟೆ ಇಷ್ಟ ಆಗಲಿಲ್ಲ. ಹಾಗಾಗಿ ಬಿಟ್ಟು ಬೇರೆ ಕಡೆ ಬಂದು ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಇವ್ರ ಅಂಗಡಿಲಂತ್ರ ಆಲಿಯಾ ಕಟ್ ಇರಲೇ ಇಲ್ಲ, ಮಾಮೂಲಿ ಟಾಪ್ಗಳನ್ನ ತೋರಿಸ್ತಾ ಇದ್ರು ಇವರು. ಅಂದರೆ ಇವರು ಸ್ವಲ್ಪ ನಾವು ರೆಗ್ಯುಲರ್ ಕಸ್ಟಮರ್ ಈ ಅಂಗಡಿಗೆ, ಏನೇ ಆದರೂ ಫಸ್ಟ್ ಹೋಗ್ತಾ ಇರ್ತೀನಿ ಜಾಸ್ತಿ ಈ ಅಂಗಡಿಗೆ ನಾನು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕಿತ್ತಾಕಿದ್ರು ಆ ಟಾಪ್ಗಳೆಲ್ಲ, ನನಗಷ್ಟು ಇಷ್ಟ ಆಗಲಿಲ್ಲ ಯಾವೂ. ಇಲ್ಲಿ ಲಾಸ್ಟಲ್ಲಿ ಒಂದು ಇಟ್ಕೊಂಡಿದ್ದೀನಿ ನೋಡ್ರಿ, ನಾನು ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಬೇಡ ಅಂತೇಳಿ ಮತ್ತೆ ಬೇರೆದನ್ನು ತೊಗೊಂಡೆ. ಅವ್ರ ಅಂಗಡಿಯವರು ಇದನ್ನು ತೊಗೋರಿ ಅಂತ ಸಜೆಷನ್ ಮಾಡ್ತಾಯಿದ್ರು, ಇದು ಚೆನ್ನಾಗಿರುತ್ತೆ ತೊಗೋರಿ ಅಂತೇಳಿ. ನಾನು ಅದನ್ನು ತೊಗೊಳ್ಳಿಲ್ಲ ನೋಡ್ರಿ. ಇನ್ನೊಂದು ತೊಗೊಂಡೆ ನಾನು, ತೋರಿಸ್ತೀನಿ ಮನೆಗೆ ಬಂದಮೇಲೆ ಯಾವ್ದು ತೊಗೊಂಡೆ ಅಂತೇಳಿ. ಅದು ನನ್ನ ಮುಗೀತು ನೋಡ್ರಿ. ಒಂದು ಟಾಪ್ ಮಾತ್ರ ಎತ್ಕೊಂಡೆ ನಾನು. ಆಮೇಲೆ ನಮ್ಮ ಮನೆಯವರು ಜೀನ್ಸ್ ನೋಡ್ತೀನಿ ಅಂತೇಳಿ ಜೀನ್ಸ್ ನೋಡ್ತಿದ್ದಾರೆ. ಅವರಿಗೆ ನೋಡಬೇಕು ಯಾವ್ದು ಸೆಟ್ ಆಗುತ್ತೋ ಯಾವುದಂತ ಗೊತ್ತಿಲ್ಲ. ಅವ್ರು ಕೇಳಿದ್ದು ಸಿಗ್ತಾ ಇರಲಿಲ್ಲ ಅಲ್ಲಿ, ಸಿಕ್ಕರೆ ಮತ್ತು ಸೈಜಸ್ಸು ಸಿಗ್ತಾ ಇರಲಿಲ್ಲ, ಹಂಗಾಗಿ ಹುಡುಕಾಡ್ತಿದ್ದಾರೆ. ಬಟ್ ಯಾವ್ದು ಸಿಗುತ್ತೋ ಯಾವ್ದು ಬಿಡುತ್ತೋ ಗೊತ್ತಿಲ್ಲ. ಅವ್ರಿಗೂ ಒಂದು ಜೊತೆ ಬಟ್ಟೆ ತೊಗೊಳ್ಳೋಣ ಅಂತೇಳಿ ಅವರು ಬೇಡ ಅಂತಂದರು. ನಾನು ಅಂದರೆ ನೀವು ತೊಗೊಂಡ್ರೆ ಮಾತ್ರ ನಾನು ತೊಗೊತೀನಿ, ಇಲ್ಲಾಂದರೆ ತೊಗೊಳ್ಳಲ್ಲ ಅಂತ ಹೇಳಿದೆ. ಹಾಗಾಗಿ ಸರಿ ಅಂತೇಳಿ ಅವರು ತೊಗೊತಿದ್ದಾರೆ ನೋಡ್ರಿ. ಈಗ ಮುಂಚೆ ಎಲ್ಲ ಜೀನ್ಸ್ ಜಾಸ್ತಿ ಹಾಕ್ತಿರ್ಲಿಲ್ಲ, ಈಗ ಒಂಚೂರು ಪರವಾಗಿಲ್ಲ ಜೀನ್ಸ್ ಹಾಕ್ತಾರೆ. ಮುಂಚೆ ಎಲ್ಲ ಬರೀ ರೆಡಿಮೇಡ್ ಹೊಲಿಸ್ತಿದ್ರು. ನಂಗೆ ಇತ್ತೀಚೆಗೆ ಯಾಕೋ ಹೊಲಿಸೋದು ಅಷ್ಟು ಕರೆಕ್ಟ್ ಅಂತ ಅನ್ಸಲ್ಲ ನೋಡ್ರಿ, ಇವೇ ಚೆನ್ನಾಗಿ ಕಾಣಿಸ್ತಾವು. ಹಾಗಾಗಿ ಜೀನ್ಸು ಟೀ ಶರ್ಟ್ನೇ ಜಾಸ್ತಿ ಈಗ ವೇರ್ ಮಾಡೋದವರು.
ಇದನ್ನು ಕಲರ್ ಇಷ್ಟ ಆಗಿತ್ತು, ಬಟ್ ಅದು ಒಂಥರ ಆ್ಯಂಕಲ್ ಅಂತ ಬರುತ್ತೆ ನೋಡ್ರಿ ಪ್ಯಾಂಟು, ಅದೆಲ್ಲ ಇಷ್ಟ ಆಗಲ್ಲ ಮನೆಯವರಿಗೆ. ಒಳ್ಳೆ ಹುಡುಗರ ಥರ ಇದನ್ನೇನು ಹಾಕೊಳ್ಳೋದು ನಡಿ ಅದ್ಲಾಗ ಅಂತ ಬೈತಾರೆ ಅವರು. ಹಂಗಾಗಿ ಅದನ್ನು ಅವರು ತೊಗೊಳ್ಳಿಲ್ಲ. ಆಮೇಲೆ ಸರಿ ಬಿಡು ಅಂತೇಳಿ ಬಿಟ್ಟರು ನೋಡ್ರಿ. ಅಲ್ಲಿ ಯಾವ ಅಡ್ಜಸ್ಟ್ ಆಗಲಿಲ್ಲ ಅವರಿಗೆ. ಅಲ್ಲಿಂದ ಮುಗಿಸ್ಕೊಂಡು ಈಗ ಮತ್ತೊಂದು ಅಂಗಡಿಗೆ ಬಂದಿದ್ದೀನಿ ನಾನು. ಇಲ್ಲಿ ಬಂದು ಇಲ್ಲಿನ ಅಷ್ಟೇ ನೋಡ್ರಿ, ಸಟ್ ಬರ್ತಾವಲ್ಲ ಆ ಥರದ್ದು ನೋಡ್ತಾ ಇದ್ದೀನಿ. ಆಲಿಯಾ ಕಟ್ ಒಂದು ತೊಗೊಂಡಿದ್ದೀನಿ ಆಲ್ರೆಡಿ. ಈಗ ಅವಾಗ ನಾನು ವೀಡಿಯೋ ಮಾಡಲಿಲ್ಲ, ಆಮೇಲೆ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ರಿ. ಮನೆಗೆ ಬಂದಮೇಲೆ ತೋರಿಸ್ತೀನಂತೆ ನಾನು ಏನೇನು ತೊಗೊಂಡೆ ಅಂತೇಳಿ. ಫಸ್ಟ್ ಅಂತೂ ಅದನ್ನು ತೊಗೊಂಡೆ ನಾನು. ಆಮೇಲೆ 2 ಪೀಸಲ್ಲಿ ಒಂದು ನೋಡೋಣ, ಆಲಿಯಾ ಕಟ್ ಸಿಕ್ತು ನನಗಿಲ್ಲಿ, ಇಲ್ಲಿ ಎತ್ಕೊಂಡೆ ನಾನು ಅದನ್ನು. ಆಮೇಲೆ 2 ಪೀಸಲ್ಲಿ ನೋಡೋಣ ಸಟ್ ಯಾವುದು ಯೂಸ್ ಮಾಡಲ್ಲ ನಾನು, ಯಾಕಂದರೆ ಈ ಪ್ಯಾಂಟ್ಗಳೇ ನನಗೆ ಕರೆಕ್ಟಾಗಿ ಸೂಟ್ ಆಗಲ್ಲ ಅಂತೇಳಿ ನಾನು ತೊಗೊತಾ ಇರಲಿಲ್ಲ. ಅದಕ್ಕೆ ನೋಡೋಣ ಅಂತೇಳಿ ನೋಡ್ತಾ ಇದ್ದೀನಿ. ಬಟ್ ನನಗೆ ಯಾವ ಇಷ್ಟ ಆಗಲಿಲ್ಲ, ಆಮೇಲೆ ಎತ್ಕೊಳ್ಳಿಲ್ಲ ನಾನು. ಇಲ್ಲಿ ಬಂದು ಸ್ವಲ್ಪ ರೇಷನ್ ತೊಗೊಳ್ದಿತ್ತು ನೋಡ್ರಿ, ಹಾಗಾಗಿ ರೇಷನಿಗಂತ ಬಂದಿದ್ದೀನಿ. ಒಂದು ಸ್ವಲ್ಪ ಸ್ಟಿಕ್ಕರ್ ಅವೆಲ್ಲ ಖಾಲಿಯಾಗಿದ್ದು, ಹಾಗಾಗಿ ಅದನ್ನು ತೊಗೊಂಡ್ರಾಯ್ತು ಅಂತೇಳಿ ಬಂದಿದ್ದೆ ನೋಡ್ರಿ. ಇಲ್ಲಿ ಆಪೋಸಿಟ್ ಅಂಗಡೀಲಿ ಈಗ ಕ್ರಿಸ್ಮಸ್ ಡೇ ಅಲ್ವಾ, ಹಾಗಾಗಿ ಕ್ರಿಸ್ಮಸ್ಸಿಗೋಸ್ಕರ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಅದು ನೋಡೋಕ್ಕೆ ಒಂಥರ ಖುಷಿ ಅಂತ ಅನಿಸ್ತು, ಹಂಗಾಗಿ ಒಂದು ಕ್ಲಿಪ್ನ ತೊಗೊಂಡೆ ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತೇಳಿ ನಾವು ಬೈಕನ್ನು ಅಲ್ಲೇ ನಿಲ್ಲಿಸಿ ಈ ಕಡೆ ರೋಡಿಗೆ ಬಂದಿದ್ವಿ ನಾವು. ಫ್ರೆಂಡ್ಸ್, ಈಗ ಮನೆಗೆ ಬಂದ್ವಿ ನೋಡ್ರಿ. ಟೈಮ್ ಆಗಲೇ 5:45 ಆಯಿತು. ಈಗ ಮನೆಗೆ ಬಂದಿದ್ವಿ. ಸುಮ್ಮನೆ ಇಡು ಒಂದು ನಿಮಿಷ. ಎಲ್ಲ ತೊಗೊಂಬಂದು ನೋಡ್ರಿ, ಇಲ್ಲದಾವು ಎಲ್ಲ ಬಟ್ಟೆ ಶಾಪಿಂಗ್ ಆಗೈತಿ. ನೈನಾ ಸ್ಕೂಲಿಂದ ಬಂದು ಹೊರಗಡೆ ಕೂತಿದ್ಲು ಇಷ್ಟ ತನಕ. ತಂಡೆ ಅಂದ್ರೆ ಮನ್ಗಂಡು ತಂಡಿದ್ದು ನೋಡ್ರಿ. ನನಗೂ ಕೈ ಜುನು ಅನ್ನಕತ್ತ ಅಷ್ಟು ತಂಡಿದ್ದು, ಶ್ರದ್ಧಾಕೊಂಡೋಗಿ ನಡೀತಿತ್ತು. ನಾನು ಬೇಗ ಬರ್ತೀವಲ್ಲ ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿ ಬಟ್ಟೆ ಎಲ್ಲ ತೊಗೊಳ್ಳೋಷ್ಟೊತ್ತಿಗೆ ಟೈಮ್ ಓವರ್ ಆಯಿತು. ಎಲ್ಲ ಅಲ್ಲಿದ್ದಾವೆ, ಆಮೇಲೆ ತೋರಿಸ್ತೀನಂತ. ಈಗ ನೈನಂಗೆ ಪಾನಿಪುರಿ ತೊಗೊಂಬಂದೀನಿ. ಪಾನಿಪುರಿ ನಾನು ತಿಂತೀನಿ ನೋಡ್ರಿ. ಹಂಗೆ ಬನ್ನಿ. ಫಿಶ್ ಹಾಕ್ತೀರಾ? ಟೈಮು ಓವರ್ ಆಗೈತೆ ನೋಡ್ರಿ. 4 ಗಂಟೆ ಮೇಲೆ ಇಡಬಾರ್ದಂತೆ ಅದರಲ್ಲಿ, ಹಂಗಾಗಿ ಫಸ್ಟ್ ಅದನ್ನು ಬೌಲಿಗೆ ಹಾಕ್ಬಿಟ್ರೆ ಆಗುತ್ತೆ. ಫಸ್ಟ್ ಒಂದು ಬ್ಲ್ಯಾಕ್ ಇತ್ತು ನೋಡ್ರಿ, ಮತ್ತೆ ಬ್ಲ್ಯಾಕ್ ಇತ್ತು ತೊಗೊಂಬಂದು. ಕತ್ರಿ ಕೊಡ್ಚಿ ನಮ್ಮ ಪಪ್ಪಂಗೆ. ಯಾಕೆ ಬಿಚ್ಚಕ್ಕೆ ಬರ್ತಿಲ್ವ ಅದು? ಅಲ್ಲ, ಬಿಚ್ಚಕ್ಕೆ ಬರ್ತಿಲ್ವಾ ಅಂತ ಕೇಳಿದೆ ನಿನಗೆ. ಫುಲ್ ಬ್ಲ್ಯಾಕಿ ತೊಗೊಂಬಂದಿ. ಬ್ಲ್ಯಾಕಿ ದೊಡ್ಡದಿತ್ತಲ್ಲ ಈಗ? ಸ್ವಲ್ಪ ದೊಡ್ಡದೈತಿ. ಹುಷಾರು, ಕವರ್ ಕಟ್ ಮಾಡಿರಿ ಮತ್ತೆ. ಇಲ್ಲ, ಕವರೇ ಕಟ್ ಮಾಡಿ ಹಿಂಗೆ ಬಿಟ್ಬಿಡ್ತೀರೇನ್ರಿ? ಇದೆಲ್ಲೈತಿ, ಕಾಣಿಸ್ತಾ ಇಲ್ವಲ್ಲ? ಇಲ್ಲಿದೆ ಮೇಲೆ. ತಡ್ರಿ, ಇಲ್ಲೊಂದು ಏನೋ ಓಡಾಡ್ತೈತಲ್ಲ ಕೇಳೋದು. ಅದು ಏನದು? ಅದ್ರದ್ದು ಹೊಲಸು ಏನದು? ಮತ್ ಮುರಿ ಆಗ್ತಾ ನೋಡು. ಕರೆಕ್ಟು ಮನೇನ ಹಿಂಗೆ ಐತೆ ನೋಡ್ರಿ ಕರೆಕ್ಟಾಗಿ ಏನಂತ ನಿಮ್ಗೆ ಗೊತ್ತಾಗುತ್ತಾನಂತೇಳಿ. ಮೊನ್ನೆನೇ ಹಿಂಗೆ ಬಂದೈತೆ. ಅವ್ರು ಮರಿ ಅಂದ್ರೆ ಚಂದು ಹೊಲಸ. ಇಲ್ಲ, ನಂಗೆ ಯಾಕೆ ಮರಿ ಅನ್ಸುತ್ತದು? ಏನೋ ಗೊತ್ತಾಗ್ತಿಲ್ಲ ನೋಡ್ರಿ. ನಮಗೂ ಮರಿ ಐತೋ ಏನೈತೋ ಗೊತ್ತಿಲ್ಲ ಅದು. ಇಲ್ಲಿ ಮೊನ್ನೆನೇ ಹಿಂಗೆ ಇತ್ತು. ದೊಡ್ಡದಿತ್ತ ಇದು ಕೊಚ್ಚಕ್ಕೆ ಸ್ಟಾರ್ಟ್ ಮಾಡ್ತು ನೋಡ್ರಿ. ಇದು ಹಿಂಗೆ ಮಾಡ್ತು ನೋಡ್ರಿ. ವೈಟು ಅದಕ್ಕೂ ಹಿಂಗೆ ಮಾಡ್ತೀರಿ ನೀವು. ಅಪ್ಪ ಅದಕ್ಕೆ ಹೆಂಗ್ ಅಷ್ಟು ಗೊತ್ತೇನಪ್ಪ ಇದು? ನೋಡು, ಈಗ ಅದನ್ನು ಫಸ್ಟ್ ಇರೋದಕ್ಕೂ ಅದಕ್ಕೂ ಹಿಂಗೆ ಮಾಡ್ತೀರಿ ನಿಮ್ಮ. ಹಿಂಗೆ ಮಾಡಿ 2 ದಿನಕ್ಕೆ ಸಾಯಿಸಾಕ್ಬಿಡ್ತದು. ಈಗ ಕಚ್ಚಿ ಇಡುತ್ತೆ. ಅಟ್ಟಾಡ್ಸ್ಕೊಂಡು ಕಚ್ಚುತ್ತೆ. ಹೆಂಗೆ ಮಾಡ್ತೈತೆ ನೋಡ್ರಿ ಇದು. ಲೇ ಕಚ್ಚೆ ಕಚ್ಚಿಸ್ಕೊಂಡು ಸುಮ್ಮನೆ ಇರ್ತಿದ್ದು. ನೀರು ಹಾಕ್ಬಿಡಂತೇನೆ. ಇಲ್ಲ, ಹಾಕದೆ ಇನ್ನೊಂದು ಚೂರು ಹಾಕ್ತೀರ. ಅಂದ್ರೆ ಫುಲ್ ಎಷ್ಟು ಹಳಿ ನೀರು ಇರುತ್ತೋ ಅಷ್ಟೇ ಬೆಟ್ರ್ ಅಂತ್ರಿ. ಅದಕ್ಕೆ 1 ತಿಂಗಳಿಗೊಮ್ಮೆ ಚೇಂಜ್ ಮಾಡ್ರಿ ನಾವು. ಏನಂತ? ಅಯ್ಯೋ, ಇಲ್ಲಿ ಅವ್ರು ಕೊಟ್ಟರು ಹೇಳ್ಯಾರಂತ ವಾರಕ್ಕೊಮ್ಮೆ ಅಂತೇಳಿ. ಹಿಂಗೆ ಆಡಿದ್ರೆ ಇದು ಮುಗೀತು. 1-2 ದಿನಕ್ಕೇ ಸಾಯಿಸಾಕತ್ತಿದ್ದು. ವೈಟ್ ಏನು ಮಂಗೈತೆ ನೋಡಿದು. ಕರೆಕ್ಟ್ ಕಣಮ್ಮ. ಈಗ ನೋಡಲಿ ಅಪ್ಪ ತಾಗಿ ಬರಪ್ಪ ಇದೊಂದು ಯಾರಾದ್ರು ಹೂವಾ. ಲೇ ನೋಡ್ರಿ ಹೆಂಗೆ ಮಾಡ್ತದೆ ಅಂತ ಹೇಳಿ. ಬಿಡ್ತಾನೇ ಇಲ್ಲ ಫ್ರೆಂಡ್ಸ್. ನೋಡ್ರಿ ಹೆಂಗೆ ಮಾಡ್ತದೆ ಅಂತೇಳಿ. ಅದನ್ನು ಹಂಗೆ ಮಾಡ್ತೀವಿ. ಫಸ್ಟ್ ಅಂತಿರೋದನ್ನು ಹಂಗೆ ಮಾಡಿ ಕಚ್ಚಿ ಸಾಯಿಸ್ತು. ಈಗ ಇದನ್ನು ಹಾಗೆ ಮಾಡ್ತಾಯಿತ್ತು ನೋಡಿದ್ದು. ಫುಡ್ ಹಾಕ್ತೀನಿ ನೀವು ನೋಡೋಣ. ಫುಡ್ ಹಾಕು.
ಎಷ್ಟು ಪ್ರತಿದಿನ ಬೆಳಿಗ್ಗೆ ಹಾಕ್ಬೇಕಂತೆ ನೈನಾ. ಓಕೆ, ಅಂದ್ರೆ ಎಷ್ಟು? 4 ಹಾಕ್ಬೇಕಂತೆ ಬೆಳಿಗ್ಗೆ. ಈಗ ಒಂದು ಹಾಕು ನೋಡೋಣ, ಒಂದು ಹಾಕು. ಕೈ ಬಿಡು, ಒಂದೇ ಹಾಕು, ಒಂದೇ ಸಾಕು. ಅದು ಫುಡ್ಡಿಗೆಲ್ಲ ಬರುತ್ತಾನೆ ನೋಡೋಣ ಈ ಕಡೆಗೆ. ಅದನ್ನು ಬಿಟ್ಟು ಹಾಕಿದ್ನಲ್ಲ ಚಿಕ್ತಿತ್ತು ಬಂದ್ರೆ ಏನು ಮಾಡೋದು ಹಿಂಗಾದ್ರೆ. ಅಮ್ಮ ಅದಕ್ಕಿಂತ ದೊಡ್ಡದು ಇದೀತು, ಇದಕ್ಕೆ ಹಚ್ಬೇಕು. ಅದು ಅಷ್ಟು ಮಿಕ್ಕಿ ನೋಡ್ಕೊಂಡ್ರೆ. ಹಾಯ್ 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 ಫಿಶ್ ಫ್ರೆಂಡ್ಸ್. ಇವಾಗ ಪಾನಿಪುರಿ ಕಟ್ಸ್ಕೊಂಬಂದೀವಿ, ತಿಂದ್ಬಿಟ್ಟು ಕೆಳಗೆ ಬಾ. ಅಲ್ಲಿ ಸರ್ ಬರಬರಿ ಆಗಲ್ಲ ನೈನಾ, ಕೆಳಗೆ ಬಾ. ಯೂನಿಫಾರ್ಮ್ ಬಿಚ್ಚಬೇಕು ನೈನಾ. ನಾ ರೆಡಿ ಮಾಡಿಕೊಡ್ತೀನಿ, ಅಷ್ಟೊತ್ತಿಗೆ ಯೂನಿಫಾರ್ಮ್ ಬಿಚ್ಚಾಕೊಂಬಂದ್ಬಿಡು. ಹೊಟ್ಟೆ ಸಿಟ್ಟು. ಅಶ್ರುತಿ ಆಂಟಿ ಊಟ ತಿಂದಿದೆ ಕರೆಕ್ಟಾಗಿ. ಯಾಕೆ? ಪೂರ್ತಿ ಅಲ್ಲ ಅನ್ನ ಸಾಂಬಾರು ನಂಗೆ ಹೇಳ್ಕೊಂಬಂದೆ. ಯಾಕೆ ಅಂತ? ತಿನ್ನಕ್ಕೆ ಆಗಲಿಲ್ಲ ಅಂತ. ಏನಾಗಿತ್ತು? ತಿನ್ನಕ್ಕೆ ಆಗ್ತಿಲ್ಲ. ಹಿಂಗೆ ಮಾಡ್ತಾಳೆ ನೋಡ್ರಿ ನೈನಾ. ಫ್ರೆಂಡ್ಸ್, ಪಾನಿಪುರಿ ಬ್ಯಾಟಿಂಗ್ ನಡೆದೈತೆ ನೋಡ್ರಿ. ಅವರು ಎಷ್ಟು ತಗೊಂಡು ಕಟ್ಟಿ ಕೊಟ್ಟಾರ. 100 ರೂಪಾಯಿದ 150 ರೂಪಾಯಿ ನೀವು 150 ರೂಪಾಯಿ ತೊಗೊಂಬಂದಾರಂತ. ಪೇಸಕೊಂಡು ತೊಗೊಂಬಂದಾರ. ಅದು ಹಿಡ್ಕೊಂಡು ಹೋಗ್ಬೇಕಾ? ಒಂದು ಕೈ ಇದು, ಒಂದು ಕೈಗೆ ಅದನ್ನ ತೊಗೊಂಡೋಗ್ರಿ. ಇಡು. ಅಲ್ಲಿಡಲ್ಲ, ಹಿಡಿಯಲ್ಲಮ್ಮ. ಈ ಡೋರ್ ಹೆಂಗೆ ಓಪನ್ ಮಾಡ್ಕೊಳ್ಳ? ನಾನು ಮಾಡ್ತೀನಿ ಬಿಡಿ. ನಾ ತೊಗೊಂಡೋಗ್ತೀನಿ ಬಿಡು. ಇದು ಅವ್ರದ್ದೊಂದು ಪ್ಲೇಟ್ ಐತೆ ನೋಡ್ರಿ. ತಂದಿದ್ದು ಮಗಳದ್ದು ಬ್ಯಾಟಿಂಗ್ ಸ್ಟಾರ್ಟ್ ಆಗೈತೆ ಆಲ್ರೆಡಿ. ಒಟ್ಟಸ್ತೈತೆ ನೋಡ್ರಿ ಪಾಪ. ಮಧ್ಯಾಹ್ನ ಉಂಡಿಲ್ಲ ನೀವು? ಉಂಡೋಗಿ ಹೋಗ್ಬೇಕಾರೆ. ನಾ ಅದನ್ನು ಉಂಡಿಲ್ಲಲ್ಲ. ನಾ ಅದನ್ನು ಉಂಡಿಲ್ಲ. ನಾನು ಅದನ್ನು ಉಂಡಿಲ್ಲ. ನಿನಗೆ ಯಾರು ಉಣ್ಬೇಡ ಅಂತ ಹೇಳಿಲ್ಲ. ಅಷ್ಟೇ ಯಾಕೆ ಅನ್ನ ಸಾಂಬಾರು ಯಾಕೆ ಊಟ ಮಾಡಿಲ್ಲ? ಅನ್ನ ಸಾಂಬಾರು ಹೆಂಗೆ ಇಳಿಯುತ್ತೆ ನಿನಗೆ? ಸರಿ ಆಯಿತು. ಇಲ್ಲಿ ಸಾಂಬಾರು ಚೆಲ್ಲಿದ್ದು ನೋಡ್ರಿ ಇಲ್ಲಿ ನೈನಾ. ಇದು ಸ್ವೀಟ್ ಹಾಕ್ಲಿದ್ದೀಗ? ಹಾಕ್ರಿ. ತಿನ್ನೋದು ನಾವು ಈಗ. ಇದು ನೋಡಿ ಚಿಕ್ಕದು ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು? ಇದು ನಮ್ಗೆ ಭಾಳ ಆಗುತ್ತೆ. ಎಷ್ಟು ದೊಡ್ಡ ನನಗೆ ಬಂದಿದೆ ಅನ್ಸುತ್ತೆ. ಇನ್ನೊಂದು ತೆಗೆದಾಕ್ತೀನಿ ಇದ್ರಾಗ. ಇನ್ನೊಂದು ಹಾಕ್ತೀನಿ ನನಗೆ. ರಾಗಿ ಬಾಲ್ಸ್, ಮೂಲಂಗಿ ಸಾಂಬಾರು ಊಟಕ್ಕೆ ರಾತ್ರಿ. ಮೂಲಂಗಿ ಸಾಂಬಾರು ನಿಂದಿದೆ ಸಾಂಬಾರು. ಅದು ಮಾಡಂತ ಇದೆ. ಕಾಯಿಸಿದ್ದು ರಾಗಿ ಮುದ್ದೆ, ರಾಗಿ ಬಾಲ್ಸ್. ರಾಗಿ ಬಾಲ್ಸ್ ರಾಗಿ ಬಾಲ್ಸ್ ಅದು ನೋಡಿ. ಮತ್ತು ಮೂಲಂಗಿ ರೈಟ್. ಹೆಂಗೆ ಮಾಡೋದೀಗ? ಯಾಕೆ ನಂಗೆ ನಾ ಬರಲ್ಲ. ನಪ್ಪಿಸ್ಬಿಡು ಒಮ್ಮೆ. ಮೂಲಂಗಿ ಸಾರು ಹಿಂಗೆ ಎದ್ದುಕೊಳ್ಳೋದು ಅನ್ನೋದು. ಹಿಂಗೆ ಏನು ಮಾಡೋದು? ನಮಗೂ ಉಣ್ಣಾಗ ಬರ್ತಿದ್ದಿಲ್ಲ. ಈಗ ಕಲ್ತಿದ್ದೆ ನಾನು. ಮುಂಚೆ ಏನು ಬರ್ತಿರ್ಲಿಲ್ಲ ನಮಗೂ. ಫ್ರೆಂಡ್ಸ್ ಬರ್ರಿ, ಅನ್ನ ಸಾಂಬಾರು ಮುದ್ದೆ ಊಟ ಮಾಡೋದು. ಸೂಪರ್. ಮಜ್ಜಿಗೆ ಸಾರು ಐತ್ರಿ ಇವ್ರದ್ದು. ತರಲಿಲ್ಲ ಚಿನ್ನ ತೊಗೊಂಬರ್ಬ ಮಜ್ಜಿಗೆ ಸಾರು. ಚಿನ್ನ ಹೆಂಗಾಗೈತೆ ಸಾಂಬಾರು? ಚಲೋ ಆಗೈತೆ? ಸೂಪರಾ? ಸೂಪರ್. ಉಂಡಿದ್ರಿ ರಾಗಿ ಮುದ್ದಿನ? ಯಾವಾಗ ಉಂಡಿದ್ದೆ? ನಮ್ಮೂರಿಗೆ ಬರೋಕಿನ ಮುಂಚೆ ಉಂಡಿದ್ದೇನೆ. ಈಗ ನಮ್ಮೂರಿಗೆ ಬೈಂದ ಉಣ್ಣಾಕತ್ತಿ. ಕರ್ನಾಟಕ ಬಂದು ಉಂಡಿನಿ. ಕರ್ನಾಟಕಕ್ಕೆ ಬಂದ್ಗಾನೆ ಉಂಡೆ. ಮಹಾರಾಷ್ಟ್ರದಾಗ ರಾಗಿ ರೊಟ್ಟಿ ಉಂತಿದೆ. ಅಲ್ಲಿನೂ ಉಪಯೋಗಿಸ್ತಾರ ರಾಗಿನ? ಚಲೋ ಆಗೈತೆ ರೀ ಮುದ್ದೆ? ಸೂಪರಾ? ಸಾಂಬಾರು ನೀನು ಸಾಂಬಾರು ಅದು ಸೂಪರ್. ಇನ್ನೂ ಉಂಡೇ ಇಲ್ಲ ಸಾಂಬಾರು ಅವತ್ತಿಂದಿಲ್ಲ. ಅವತ್ತಿಂದು 8 ದಿನ ಆಗೈತೆ ನೋಡಿ ಮಾಡಿಟ್ಟು. ಅವತ್ತಿಂದು ಟೇಸ್ಟ್ ಬಂದಿರ್ತದೆ. ಇವತ್ತು ಟೇಸ್ಟ್ ಬಂತು ಅಲ್ಲ ಕಿರಣ? ಸೂಪರ್. ಅಕ್ಕಿ ನೋಡಿ ಹೆಂಗೆ ನೋಡ್ತಾವಲ್ಲಿ ಮಾರ್ಗಂಡಿಲ್ಲಿ. ಆಕೆ ಬಿರು ಬಿತ್ತಿಗೆ ಮುದ್ದೆ ಕೊಟ್ರ ಹೌದಿಲ್ಲ ಏನ? ಹಾಂ, ಮುದ್ದೆ ಕೊಟ್ರಿ ಬಿರಿ ಬಿತ್ತು ನಿನಗೆ. ಬರೀ ರೈಸ್ ಕೇಳ್ಬೇಕಾಗಿ, ಬರೀ ರೈಸು. ಸೂಪರಾ? ಸೌತಿಕಾಯಿ ತೊಗೊಂಬರ್ಬೇಕಾಗಿತ್ತು, ಕೋಸಂಬರಿ ಮಾಡಿ ನಡೀತಿತ್ತು. ಸೌತಿಕಾಯಿನ ತರಲಿಲ್ಲ. ಉಂತೀಯ ಅಲ್ಲ? ತಿಂತೀಯ ನುಂಗ್ತೀಯ? ಮತ್ತಿನ್ನ ಹಾಕ್ತೀಯ ಬಾಯಾಡಿಸ್ತೀಯ? ಅವಾಗೊಂದು ಮಧ್ಯ ಬಂದಿಗೆ ಬಾಯಾಡ್ಸೋದನ್ನು.